Praise the Lord. Greetings to you all in the name of our Lord and Savior Jesus Christ. Today's Bible verse, Romans chapter 8, verse 34. Christ Jesus is the one who died. More than that, who was raised, who is at the right hand of God, who indeed interceding for us. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 34ನೇ ವಚನ. ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. ಹೌದು, ಇದು ಒಂದು ಅದ್ಭುತವಾದ ವಾಕ್ಯ. ಈ ವಾಕ್ಯದಲ್ಲಿ ನಮ್ಮ ಯೇಸು ಸ್ವಾಮಿ ಯೇಸು ಕ್ರಿಸ್ತನು ಮರಣವನ್ನು ಹೊಂದಿದ್ದಾರೆ ಎಂಬುದಾಗಿ ತಿಳಿಸಲ್ಪಡ್ತಾ ಇದೆ. ಯಾಕೆ ಆತನು ಮರಣ ಹೊಂದಿದ್ದಾರೆ ಅಂದರೆ, ಮಾನವರಾದ ನಾವುಗಳು ಪಾಪ ಮಾಡಿದ್ದೇವೆ. ಪಾಪದ ಸಂಬಳ ಮರಣ. ನಾವು ಪಾಪವನ್ನು ಮಾಡಿದ್ದರಿಂದ ಮರಣ ಹೊಂದಬೇಕಾಗಿತ್ತು. ಆದರೆ ನಮ್ಮ ಸ್ಥಳದಲ್ಲಿ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಮರಣ ಹೊಂದಿದ್ದಾನೆ. ಮತ್ತು ಎರಡನೆಯದಾಗಿ ನೋಡ್ತೇವೆ, ಆತನು ಮರಣ ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ಬಂದಿದ್ದಾರೆ. ಹೌದು, ಆತನು ಪುನರುತ್ಥಾನ ಹೊಂದಿದ್ದಾರೆ. ಪುನರುತ್ಥಾನ ಹೊಂದಿ ನಮ್ಮ ಹತ್ತಿರ ಬಂದು ನಮಗೆ ಆದರಣೆ ಕೊಟ್ಟು ಅಷ್ಟಕ್ಕೆ ನಿಲ್ಲದೆ ಆತನು ಮತ್ತೆ ಜೀವಿತನಾಗಿ ಎದ್ದ ಮೇಲೆ ತಂದೆಯಾದ ದೇವರ ಬಲಗಡೆಯಲ್ಲಿದ್ದಾರಂತೆ. ಹೌದು, ಆತನು ಸರ್ವಶಕ್ತನಾದ ದೇವರ ಬಲಗಡೆಯಲ್ಲಿ ಸಿಂಹಾಸನದ ಮೇಲೆ ಕೂತುಕೊಂಡಿದ್ದಾರೆ. ಬರೀ ಸಿಂಹಾಸನದ ಮೇಲೆ ಕೂತುಕೊಳ್ಳೋದು ಮಾತ್ರವಲ್ಲದೆ ಆತನು ನಮಗೋಸ್ಕರ ತಂದೆಯಾದ ದೇವರ ಬಳಿಯಲ್ಲೇ ಬೇಡುತ್ತಾ ಇದ್ದಾರೆ, ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ಎಷ್ಟು ಅದ್ಭುತವಾದ ವಾಕ್ಯ ಇದು. ಯಾರು ನಮಗೆ ಈ ರೀತಿ ನಮಗಾಗಿ ಪ್ರಾಣವನ್ನು ಕೊಡ್ತಾರೆ? ಯಾರಾದರೂ ಮನುಷ್ಯರು ಸ್ವಲ್ಪ ಸಹಾಯ ಮಾಡಬಹುದು, ಆದರೆ ಪ್ರಾಣವನ್ನೇ ಯಾರಿಗಾದರೂ ಕೊಡ್ತಾರ? ನಮ್ಮ ಯೇಸು ಸ್ವಾಮಿ, ನಮ್ಮ ದೇವರು, ನಮ್ಮ ಕರ್ತನು ನಮಗಾಗಿ ಪ್ರಾಣವನ್ನು ಕೊಟ್ಟಿದ್ದಾರೆ ಮತ್ತು ನಮಗಾಗಿ ಪ್ರತಿನಿತ್ಯವೂ ದೇವರ ಬಳಿಯಲ್ಲಿ ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ಹೌದು, ಪುನರುತ್ಥಾನ ಹೊಂದಿರತಕ್ಕಂಥ ಯೇಸು ಕ್ರಿಸ್ತನು ಒಂದು ಕಡೆ ನಮ್ಮ ಜೊತೆಗೂ ಮಾತನಾಡ್ತಾರೆ, ಮತ್ತೊಂದು ಕಡೆ ತಂದೆಯಾದ ದೇವರ ಬಳಿಯಲ್ಲಿ ನಮಗಾಗಿ ವಿಜ್ಞಾಪನೆಗಳನ್ನು ಮಾಡ್ತಾ ಇದ್ದಾರೆ. ಹೌದು, ನಮ್ಮ ಸ್ವಾಮಿ ನಮ್ಮೊಂದಿಗೂ ಇದ್ದಾರೆ ಮತ್ತು ತಂದೆಯಾದ ದೇವರ ಬಲಗಡೆಯಲ್ಲಿ ಕೂಡ ಇದ್ದಾರೆ. ಅಲ್ಲಿ ಕರ್ತನಲ್ಲಿ ಬೇಡುತ್ತಾ ಇದ್ದಾರೆ. ನಮ್ಮ ಯೇಸು ಸ್ವಾಮಿ ಮಹಾಯಾಜಕನಾಗಿದ್ದಾನೆ. ನಾವು ಎಷ್ಟೇ ದೊಡ್ಡ ಪಾಪಿಗಳಾಗಿದ್ದಾಗ್ಯೂ ಕೂಡ ನಾವು ಪಾಪ ಮಾಡಿದಾಗ ಯೇಸು ಕ್ರಿಸ್ತನ ಬಳಿ ಬಂದು ಪಶ್ಚಾತ್ತಾಪ ಪಟ್ಟು, ಯೇಸುವೇ ಸ್ವಾಮಿಯೇ ನಮ್ಮನ್ನು ಕ್ಷಮಿಸು, ನಮ್ಮ ಪಾಪಗಳನ್ನೆಲ್ಲ ಮನ್ನಿಸು ಎಂಬುದಾಗಿ ನಾವು ಆತನ ಮುಂದೆ ಅರಿಕೆ ಮಾಡುವಾಗ ನಮ್ಮ ಸ್ವಾಮಿ ತನ್ನ ಗಾಯಗಳನ್ನು, ತಾನು ನಮಗಾಗಿ ಸುರಿಸಿದ ರಕ್ತವನ್ನು ತಂದೆಯಾದ ದೇವರಿಗೆ ತೋರಿಸಿ ನಮಗಾಗಿ ವಿಜ್ಞಾಪನೆ ಮಾಡುತ್ತಾರೆ. ಹೌದು, ನಮ್ಮ ಯೇಸು ಸ್ವಾಮಿ ನಮಗಾಗಿ ಯಾವಾಗಲೂ ವಿಜ್ಞಾಪನೆ ಮಾಡುವಂಥವರಾಗಿದ್ದಾರೆ. ಹಳೆ ಒಡಂಬಡಿಕೆ ಕಾಲದಲ್ಲಿ ವರ್ಷಕ್ಕೆ ಒಂದು ಸಾರಿ ಮಹಾಯಾಜಕನು ಎಲ್ಲ ಜನರ ಪಾಪಗಳಿಗಾಗಿ ದೇವರ ಬಳಿ ಬಂದು ವಿಜ್ಞಾಪನೆ ಮಾಡುತ್ತಾ ಇದ್ದನು. ಈ ಹೊತ್ತು ಪ್ರಧಾನ ಯಾಜಕನಾಗಿರ್ತಕ್ಕಂಥ ನಮ್ಮ ಯೇಸು ಸ್ವಾಮಿ ನಮಗಾಗಿ ತಂದೆಯಾದ ದೇವರ ಬಳಿಯಲ್ಲಿ ವಿಜ್ಞಾಪನೆ ಮಾಡುತ್ತಾ ನಮಗೆ ರಕ್ಷಣೆ ಎಂಬ ಸಂತೋಷವನ್ನು ತಂದು ಕೊಡ್ತಾರೆ. ಯೇಸು ಸ್ವಾಮಿ ಪೇತ್ರನಿಗೆ ಈ ರೀತಿ ಹೇಳ್ತಾರೆ. ಲೂಕ 22:31 ಮತ್ತು 32ನೇ ವಚನದಲ್ಲಿ ನಾವು ನೋಡ್ತೇವೆ, ಸೈತಾನನು ನಿನ್ನನ್ನು ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡಾಗ ನಾನು ಏನು ಮಾಡಿದ್ದೇನೆಂದರೆ, ತಂದೆಯಾದ ದೇವರ ಬಳಿಯಲ್ಲಿ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ವಿಜ್ಞಾಪನೆ ಮಾಡಿದನು ಎಂಬುದಾಗಿ. ಇಲ್ಲಿ ಸೈತಾನನು ಅನೇಕರನ್ನ ತನ್ನ ಕಡೆಗೆ ಸೆಳೆದುಕೊಳ್ಳಬೇಕು ಎಂಬುದಾಗಿ ಪ್ರಯತ್ನ ಮಾಡುತ್ತಾ ಇರುವಾಗಲೂ ಕೂಡ ನಮ್ಮ ಯೇಸು ಸ್ವಾಮಿ ಯಾವಾಗಲೂ ನಮ್ಮನ್ನೇ ನೋಡುತ್ತಾ ಇರುವಂಥ ದೇವರು ನಮ್ಮನ್ನು ರಕ್ಷಿಸಲಿಕ್ಕೆ ಸಿದ್ಧರಾಗಿರ್ತಾರೆ. ನಾವು ಶೋಧನೆಗೆ ಒಳಗಾಗುವಾಗ ನಾವು ಬಿದ್ದು ಹೋಗದಂತೆ, ನಮ್ಮ ನಂಬಿಕೆ ಕುಂದಿ ಹೋಗದಂತೆ ನಮ್ಮ ಯೇಸು ಸ್ವಾಮಿ ನಮಗಾಗಿ ವಿಜ್ಞಾಪನೆ ಮಾಡುತ್ತಾ ಇದ್ದಾರೆ. ಅದಕ್ಕಾಗಿ ನನ್ನ ಪ್ರಿಯ ದೇವಚಂದ್ರೆ, ನೀವೆಲ್ಲರೂ ಇವತ್ತು ಯಾವ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಚಿಂತೆ ಇಲ್ಲ, ಕರ್ತನಾದ ಯೇಸುವಿನ ಬಳಿಗೆ ಬನ್ನಿರಿ, ಆತನನ್ನೇ ದೃಷ್ಟಿಸಿರಿ. ಆತನ ಬಳಿ ಬಂದು
ಪ್ರಾರ್ಥನೆ ಮಾಡಿರಿ. ಯಾಕೆಂದರೆ ಯೇಸು ಕ್ರಿಸ್ತನು ನಿಮಗಾಗಿ ತಂದೆಯಾದ ದೇವರ ಬಳಿಯಲ್ಲಿ ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಅಪ್ಪ ಯೇಸು ಕರ್ತನೆ, ನೀನು ನಮಗೋಸ್ಕರ ಮರಣವನ್ನು ಹೊಂದಿ ಜೀವಿತನಾಗಿ ಎದ್ದು ಬಂದು ತಂದೆಯಾದ ದೇವರ ಬಲಗಡೆಯಲ್ಲಿ ಕೂತುಕೊಂಡು ನಮಗೋಸ್ಕರ ನೀನು ವಿಜ್ಞಾಪನೆ ಮಾಡ್ತಾ ಇದೆಯಲ್ಲ ದೇವ, ಅದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಇವರಲ್ಲಿ ಯಾರು ಕೂಡ ಬಿದ್ದು ಹೋಗದಂತೆ ದೇವ, ನೀನು ಇವರಿಗಾಗಿ ವಿಜ್ಞಾಪನೆ ಮಾಡ್ತಾ ಇದ್ದದಕ್ಕಾಗಿ ಸ್ತೋತ್ರ ಸ್ವಾಮಿ. ಇನ್ನು ಮುಂದೆಯೂ ಕರ್ತನೆ ಇವರನ್ನು ನೀನು ಆಶೀರ್ವದಿಸು ಕರ್ತನೆ. ಇವರ ಸುತ್ತಮುತ್ತ ನಿನ್ನ ಪರಿಶುದ್ಧ ದೇವದೂತರ ದಂಡಿಳಿಸಿ ಕಾಯ್ದು ಕಾವಲಿರಿಸು ಕರ್ತನೆ. ಇವರ ಜೀವಿತದಲ್ಲಿ ಅವರು ಮಾಡ್ತಕ್ಕಂಥ ಪ್ರತಿಯೊಂದೊಂದು ಪ್ರಾರ್ಥನೆಗೆ ನೀನೇ ಸದುತ್ತರವನ್ನು ದಯಪಾಲಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.